ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ದರ್ಶನ್ ನಾಯ್ಕ್, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದ ಕೇಣಿ ಗ್ರಾಮದಲ್ಲಿ ಉದ್ದೇಶಿತ ಕೇಣಿ ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಈಗ ಶುಕ್ರವಾರ ಅಂದ್ರೆ ಆಗಸ್ಟ್ 22ರಂದು ಸಾರ್ವಜನಿಕ ಅಹವಾಲು ಸಭೆ ಇದೆ. ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ಈಗ ಏನಿದ್ರು ಕೇಣಿ ವಾಣಿಜ್ಯ ಬಂದರಿನ ಸುದ್ದಿ ಈಗ ಜೋರಾಗ್ತಾ ಇದೆ. ಕೇಣಿ ವಾಣಿಜ್ಯ ಬಂದರು ನಿರ್ಮಾಣ ಆದ್ರೆ ಅಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗತ್ತೆ, ಅದೇ ರೀತಿ ಈ ವಾಣಿಜ್ಯ ಬಂದರು ನಿರ್ಮಾಣ ಆದ್ರೆ ಇಲ್ಲಿನ ಜನರ ಸಮಸ್ಯೆ ಏನು, ಇಲ್ಲಿನ ಜನರ ಭೂಮಿ ಸ್ವಾಧೀನ ಆಗತ್ತಾ, ಅದಕ್ಕೆ ತಕ್ಕ ಪರಿಹಾರ ಸಿಗತ್ತಾ ಇಲ್ವಾ, ಈ ಎಲ್ಲ ಸಾಕಷ್ಟು ಗೊಂದಲಗಳು ಈಗ ಇಲ್ಲಿನ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಜನರಲ್ಲಿ ಕಾಡ್ತಾ ಇರುವಂತ ಒಂದು ಪ್ರಶ್ನೆ. ಈ ಹಿನ್ನೆಲೆಯಲ್ಲಿ ಈಗ ಆಗಸ್ಟ್ 22ರಂದು ಶುಕ್ರವಾರ ಸಾರ್ವಜನಿಕ ಅಹವಾಲು ಸಭೆ ಇದೆ. ಹಾಗಾದ್ರೆ ಕೇಣಿ ವಾಣಿಜ್ಯ ಬಂದರು ನಿರ್ಮಾಣ ಆಗತ್ತಾ ಎನ್ನುವಂತ ಬಗ್ಗೆಯೂ ಸಹಿತ ಪ್ರಶ್ನೆ ಇದೆ. ಹೌದು ವೀಕ್ಷಕರೇ, ಈಗಾಗಲೇ ಕೇಣಿ ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ಎಲ್ಲ ರೀತಿಯಾದಂತಹ ಒಂದು ಸಿದ್ಧತೆ ನಡೆದೋಗಿದೆ. ಇದು ಯಾವುದೇ ಕಾರಣಕ್ಕೂ ನಿಲ್ಸಕ್ಕಾಗಲ್ಲ ಎನ್ನುವಂತ ಒಂದು ಮಾತು ಸಹಿತ ಕೇಳಿ ಬರ್ತಾ ಇದೆ. ಈಗಾಗಲೇ ಬಂದರು ಸಚಿವ ಮಂಕಾಳು ವೈದ್ಯರವರು ಒಂದು ಮಾತನ್ನ ಹೇಳಿದ್ದಾರೆ. ಕೇಣಿ ವಾಣಿಜ್ಯ ಬಂದರು ನಿರ್ಮಾಣ ಆದ್ರೆ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಅಭಿವೃದ್ಧಿ ಆಗತ್ತೆ, ಕೇವಲ ಅಂಕೋಲಾ ಅಷ್ಟೇ ಅಲ್ಲದೆ ಕರಾವಳಿ ಉದ್ದಕ್ಕೂ ಅಭಿವೃದ್ಧಿ ಆಗತ್ತೆ ಎನ್ನುವಂತಹ ಒಂದು ಮಾತನ್ನ, ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಈಗಾಗಲೇ JSW ಕಂಪನಿಯವರು ಈ ಕೇಣಿ ವಾಣಿಜ್ಯ ಬಂದರಿನ ಸಂಪೂರ್ಣವಾದಂತಹ ಒಂದು ಗುತ್ತಿಗೆಯನ್ನ ಪಡೆದುಕೊಂಡಿದ್ದಾರೆ. ಬಹುಕೋಟಿ ವೆಚ್ಚದಲ್ಲಿ ಈ ವಾಣಿಜ್ಯ ಬಂದರು ನಿರ್ಮಾಣವಾಗಲಿದೆ. ಮಾಹಿತಿ ಪ್ರಕಾರ 4,000 ಕೋಟಿ ವೆಚ್ಚದಲ್ಲಿ ಈ ವಾಣಿಜ್ಯ ಬಂದರು ನಿರ್ಮಾಣವಾಗಲಿದೆ ಎನ್ನುವಂತಹ ಒಂದು ಮಾಹಿತಿ ಇದೆ. ಅದರ ಜೊತೆಗೆ ಈ ವಾಣಿಜ್ಯ ಬಂದರು ನಿರ್ಮಾಣದಿಂದ ಏನೆಲ್ಲ ಅಭಿವೃದ್ಧಿ ಆಗತ್ತೆ ಅಂತ ಕೇಳೋದಾದ್ರೆ, ಇಲ್ಲಿ ದೊಡ್ಡ ಮಟ್ಟದ ಒಂದು ಉದ್ಯೋಗ ಸೃಷ್ಟಿ ಆಗತ್ತೆ. ಅದ್ರ ಜೊತೆಗೆ ಇಲ್ಲಿ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾದಂತಹ ಒಂದು ಉದ್ಯೋಗದ ಸೃಷ್ಟಿ ಆಗತ್ತೆ ಎನ್ನುವಂತಹ ಒಂದು ಮಾತು ಸಹಿತ ಕೇಳ್ಬರ್ತಾ ಇದೆ. ಹಾಗಾದ್ರೆ ಇಲ್ಲಿ ಭೂ ಸ್ವಾಧೀನ ಆಗಿ ಇಲ್ಲಿನ ಜನರ ಪರಿಸ್ಥಿತಿ ಅಯೋಮಯವಾಗತ್ತಾ ಎನ್ನುವಂತ ಒಂದು ಪ್ರಶ್ನೆಯೂ ಸಹಿತ ಇದೆ. ಈ ಹಿನ್ನೆಲೆಯಲ್ಲಿಯೇ ಕೇಣಿ ವಾಣಿಜ್ಯ ಬಂದರಿಗೆ ಸಾಕಷ್ಟು ವಿರೋಧ ಈಗ ಉಂಟಾಗ್ತಾ ಇರುವಂತದ್ದು. ಕಳೆದ 6 ತಿಂಗಳ ಹಿಂದೆ ಕೇಣಿ ವಾಣಿಜ್ಯ ಬಂದರಿಗೆ ವಿರೋಧ ವ್ಯಕ್ತವಾಯಿತು. ಈ ಬಂದರಿಗೆ ಸಂಬಂಧಪಟ್ಟಂತೆ ಸಮುದ್ರದ ವ್ಯಾಪ್ತಿಯಲ್ಲಿ ಸರ್ವೆ ಕಾರ್ಯವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಸರ್ವೆ ಕಾರ್ಯ ಹಮ್ಮಿಕೊಂಡಂತ ಸಂದರ್ಭದಲ್ಲಿ ಇಲ್ಲಿನ ಮೀನುಗಾರರು ಸಾಕಷ್ಟು ವಿರೋಧವನ್ನ ಮಾಡಿದ್ರು. ಈ ವಿರೋಧದ ನಡುವೆ ಸರ್ವೆ ಕಾರ್ಯ ಸಂಪೂರ್ಣವಾಗಿ ಪೂರ್ಣಗೊಂಡಿದ್ದಲ್ಲದೆ ಮುಂದಿನ ಕಾರ್ಯ ಏನಾಗಬೇಕು, ಕಾಗದ ಪತ್ರದ ವ್ಯವಹಾರ ಏನಾಗಬೇಕು ಎನ್ನುವಂತಹ ಬಗ್ಗೆಯೂ ಸಹಿತ ಗುತ್ತಿಗೆ ಪಡೆದಂತಹ JSW ಕಂಪನಿಯವರು ಸರ್ಕಾರದ ಜೊತೆ ಚರ್ಚೆಯನ್ನ ಮಾಡಿ ಮುಂದೆ ಏನೆಲ್ಲ ಇದರ ಅಭಿವೃದ್ಧಿ ಕೆಲಸ ಆಗ್ಬೇಕು ಎನ್ನುವಂತಹ ಬಗ್ಗೆಯೂ ಸಹಿತ ಚರ್ಚೆಯನ್ನ ಮಾಡಿದ್ದಾರೆ. ಫಸ್ಟ್ ಟೈಮ್ ಈ ರಾಜ್ಯದಲ್ಲಿ ಬಂದರ್ ಆಗ್ತಾ ಇರೋದು. ಬೇರೆ ಬೇರೆ ರಾಜ್ಯ, ಗುಜರಾತ್ ಅಥವಾ ತಮಿಳುನಾಡು, ಕೇರಳ ನೋಡಿದರೆ 4, 5, 6 ಪೋರ್ಟ್ ಆಗಿದೆ. PPP ಮಾಡೆಲಲ್ಲಿ ಪೋರ್ಟ್ಗೆ ನಾವು ಕೊಟ್ಟಂಥ ಜಾಗ ಒಂದೇ 1 ಫೀಟ್ ಜಾಗ ಮೀನುಗಾರರದು ಅಲ್ಲ, ಬೇರೆ ಯಾರ್ದು ಅಲ್ಲ, ಅದು ಪೂರ ನಾವು ಸಮುದ್ರ ಕೊಟ್ಟಿದ್ದೇವೆ. ಅವರಿಗೊಂದು ನಾವು ಏನು ಎಗ್ರಿಮೆಂಟ್ ಮಾಡ್ಕೊಂಡಿದ್ದೇವೆ, ಮೀನುಗಾರರಿಗೆ ತೊಂದರೆ ಆಗದಿದ್ದ ಹಾಗೆ, ಅಲ್ಲಿಯ ಜನರಿಗೆ ತೊಂದರೆ ಆಗದಿದ್ದ ಹಾಗೆ ಅದನ್ನು ಪರಿಶೀಲನೆ ಮಾಡಿ ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿಯೂ ನಾನು ನೋಡಿ ಯಾವುದೇ ರೀತಿಯಲ್ಲಿ ಮೀನುಗಾರರಿಗೆ ತೊಂದರೆ ಆಗೋದಿಲ್ಲ ಅನ್ನುವಂಥ ವಿಶ್ವಾಸ ಬಂದ ಮೇಲೆ ಚೇರ್ಮನ್ರು, ನಮ್ಮ ಮುಖ್ಯಮಂತ್ರಿ ಭಾಳ ಯೋಚನೆ ಮಾಡಿದ್ದೇವೆ. ಜನಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ. ತೊಂದರೆ ಆಗೋದು ಅದು ಹೇಳ್ತೀನಿ, ತೊಂದರೆ ಇಲ್ಲ ಅನ್ನೋದು ಹೇಳಿಬಿಟ್ರು ಅನ್ನೋದು ಒಂದು 100 ಎಕರೆ ಜಾಗ ಬೇಕಾಗ್ಬೋದು, 50 ಎಕರೆ, ಒಂದು 10-20 ಎಕರೆ ಹೆಚ್ಚು ಕಡಿಮೆ ರೋಡಿಗೆ ಬಿಟ್ಟರೆ ಬೀಚಲ್ಲಿ ಆಗಲಿ ಸಮುದ್ರ ದಂಡೆ ಆಗಲಿ ಯಾವುದೇ ರೀತಿಯಲ್ಲಿ ಮೀನುಗಾರರಿಗೆ ತೊಂದರೆ ಆಗೋದಿಲ್ಲ, ಒಂದೇ ಒಂದು ಮನೆಯೂ ಎಬ್ಬಿಸೋದಿಲ್ಲ. ಅದ್ರ ಜೊತೆಗೆ ಇಲ್ಲಿ ಅಂದ್ರೆ ಮೀನುಗಾರರಾಗಿರ್ಬೋದು, ಇತರ ಸಮುದಾಯದವರು ಸಾಕಷ್ಟು ವಿರೋಧ ಮಾಡ್ತಾನೆ ಇದ್ದಾರೆ. ಆದ್ರೆ ಇದೆಲ್ಲದರ ನಡುವೆ ಕೇಣಿ ವಾಣಿಜ್ಯ ಬಂದರು ನಿರ್ಮಾಣ ಆಗೋದಂತೂ ಪಕ್ಕಾ ಆಗಿದೆ. ಯಾಕಂದ್ರೆ ಈಗ JSW ಕಂಪನಿಯವರು ಗುತ್ತಿಗೆಯನ್ನ ಪಡೆದು ಮುಂದೆ ಕೆಲಸವನ್ನ ಮಾಡಬೇಕು ಎನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಯುದ್ಧೋಪಾದಿಯಲ್ಲಿ ಈಗ ಎಲ್ಲ ಪ್ರೊಸೀಜರ್ ಅನ್ನ ಮುಗಿಸ್ತಾ ಇದ್ದಾರೆ. ಇದರ ಭಾಗವಾಗಿ ಈಗ ಆಗಸ್ಟ್ 22 ಶುಕ್ರವಾರದಂದು ಸಾರ್ವಜನಿಕ ಅಹವಾಲು ಸಭೆ ಕೂಡ ಇದೆ. ಕೇಣಿ ವಾಣಿಜ್ಯ ಬಂದರು ಆದ್ರೆ ಏನೆಲ್ಲ ಪ್ರಯೋಜನಗಳು ಆಗಬಹುದು ಎನ್ನುವ ಬಗ್ಗೆ ಹೇಳೋದಾದ್ರೆ, ಇದು ಮುಂದೆ
ಒಂದು ದೊಡ್ಡ ಸರ್ವಋತು ಬಂದರು ಆಗಿ ನಿರ್ಮಾಣ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ವಿಚಾರ ವೀಕ್ಷಕರೇ, ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಮಾರ್ಗ ಯೋಜನೆ ಕಾರ್ಯರೂಪಕ್ಕೆ ಬರುತ್ತೆ. ಕಳೆದ 30 ವರ್ಷದಿಂದ ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಮಾರ್ಗ ಯೋಜನೆ ನೆನೆಗುದಿಗೆ ಬಿದ್ದಿತ್ತು. ಆದ್ರೆ ಯಾವಾಗ JSW ಕಂಪನಿಯವರು ಈ ಕೇಣಿ ವಾಣಿಜ್ಯ ಬಂದರು ನಿರ್ಮಾಣದ ಗುತ್ತಿಗೆಯನ್ನ ಪಡೆದರೋ ಆ ಸಂದರ್ಭದಿಂದಲೂ ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಮಾರ್ಗ ಯೋಜನೆಗೆ ಒಂದು ರೀತಿಯಲ್ಲಿ ಗ್ರೀನ್ ಸಿಗ್ನಲ್ ಸಿಗ್ತಾ ಇದೆ. ಈಗ ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಮಾರ್ಗ ಯೋಜನೆ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಇಲ್ಲಿ ವಾಣಿಜ್ಯ ಬಂದರು ನಿರ್ಮಾಣ ಆಗುತ್ತೆ. ಯಾಕಂದ್ರೆ ಇದು ಒಂದು ದೊಡ್ಡ ಸಂಪರ್ಕದ ಕೊಂಡಿ. ಉತ್ತರ ಕರ್ನಾಟಕ ಮತ್ತು ಕರಾವಳಿಯನ್ನ ಬೆಸೆಯುವಂತ ಒಂದು ರೈಲ್ವೆ ಮಾರ್ಗ ಇದಾಗಿರೋದ್ರಿಂದ ವಾಣಿಜ್ಯ ವ್ಯವಹಾರಕ್ಕೆ ಒಂದು ದೊಡ್ಡ ಸಂಪರ್ಕದ ಕೊಂಡಿ ಆಗಲಿದೆ. ಈ ಹಿನ್ನೆಲೆಯಲ್ಲಿ ಈಗ ಎಲ್ಲಾ ರೀತಿಯಾದಂತ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಎಲ್ಲಾ ರೀತಿಯಾದಂತ ಅಗತ್ಯ ಪ್ರೊಸೀಜರ್ ಗಳನ್ನ ಸಹಿತ ಮುಗಿಸಿಕೊಳ್ಳಲಾಗ್ತಿದೆ ಎನ್ನುವಂತ ಒಂದು ಮಾಹಿತಿ ಈಗ ನಮ್ಗೆ ಲಭ್ಯವಾಗಿರುವಂತದ್ದು. ಈಗಾಗಲೇ ಕೇಣಿ ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ಒಂದು ಕಡೆಯಿಂದ ವಿರೋಧ ಇದ್ರೆ ಇನ್ನೊಂದು ಕಡೆಯಿಂದ ಬೆಂಬಲ ಕೂಡ ಇದೆ. ಇನ್ನೊಂದು ಕಡೆಯಿಂದ ಬೆಂಬಲ ಯಾವ ರೀತಿ ಅಂದ್ರೆ, ಕೇಣಿ ವಾಣಿಜ್ಯ ಬಂದರು ನಿರ್ಮಾಣ ಆದ್ರೆ ತಮಗೆ ಮುಂದೆ ಈ ಅಂಕೋಲಾ ಪಟ್ಟಣ ಮುಂದೆ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗಬಹುದು, ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಉದ್ಯೋಗ ಸೃಷ್ಟಿ ಆಗ್ಬಹುದು. ಕೇವಲ ಕಂಪನಿಯಿಂದಲೇ ಉದ್ಯೋಗ ಸೃಷ್ಟಿ ಅಲ್ಲ, ಈ ಭಾಗದಲ್ಲಿ ಸಾಕಷ್ಟು ರೀತಿಯಲ್ಲಿ ಬಿಸ್ನೆಸ್ ಗಳನ್ನ ಮಾಡಬಹುದು, ಹೋಟೆಲ್ ಉದ್ಯಮಗಳನ್ನ ಪ್ರಾರಂಭಿಸಬಹುದು, ಅದ್ರ ಜೊತೆಗೆ ಬೇರೆ ಬೇರೆ ಸ್ತರದಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ಬಿಸ್ನೆಸ್ ಗಳನ್ನ ಮಾಡಬಹುದು ಎನ್ನುವಂತ ಒಂದು ತಂಡ ಕೇಣಿ ವಾಣಿಜ್ಯ ಬಂದರಿಗೆ ಬೆಂಬಲವನ್ನ ಕೊಟ್ರೆ, ಇನ್ನೊಂದು ತಂಡ ಕೇಣಿ ವಾಣಿಜ್ಯ ಬಂದರಿಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಅಂದ್ರೆ ತಮ್ಮ ಜಾಗ ಹೋಗುತ್ತೆ, ಅದೇ ರೀತಿ ಇಲ್ಲಿರುವಂತಹ ಒಂದು ಕಡಲ ತೀರ ಸ್ವಾಧೀನ ಆಗತ್ತೆ ಎನ್ನುವಂಥದ್ದು ಮೀನುಗಾರರ ತಲೆಯಲ್ಲಿ ಇರುವಂತಹ ಒಂದು ವಿಚಾರ. ಆದ್ರೆ ಕೆಲವೊಂದು ಮಾಹಿತಿ ಪ್ರಕಾರ, ಆದ್ರೆ ಕಂಪನಿಯವರೇ ಹೇಳ್ತಾ ಇರುವಂತ ಒಂದು ಮಾಹಿತಿ ಏನಪ್ಪಾ ಅಂದ್ರೆ, ಯಾವುದೇ ಕಾರಣಕ್ಕೂ ತಾವು ಮೀನುಗಾರರಿಗೆ ಸಮಸ್ಯೆಯನ್ನ ಮಾಡಲ್ಲ, ಯಾವುದೇ ಕಾರಣಕ್ಕೂ ತಾವು ಈ ಕಡಲ ತೀರವನ್ನ ಸ್ವಾಧೀನ ಪಡಿಸಿಕೊಳ್ಳಲ್ಲ, ಅವರಿಗೆ ಮೀನುಗಾರಿಕಾ ಚಟುವಟಿಕೆಗಳಿಗೆ ಎಲ್ಲಾ ಅವಕಾಶವನ್ನ ನಾವು ಮಾಡ್ಕೊಡ್ತೇವೆ. ಮೀನುಗಾರರ ಸಮುದಾಯಕ್ಕೆ ಏನೆಲ್ಲ ಅವಕಾಶಗಳು ಬೇಕೋ, ಏನೆಲ್ಲ ಅನುಕೂಲತೆಗಳು ಬೇಕೋ ಅದನ್ನೆಲ್ಲವೂ ಕೂಡ ನಮ್ಮ ಕಂಪನಿಯಿಂದ ಆಗತ್ತೆ ಎನ್ನುವಂತ ಒಂದು ಭರವಸೆಯನ್ನ ಸಹಿತ ಕಳೆದ ಕೆಲವೊಂದು ತಿಂಗಳಿಂದ ನೀಡ್ತಾನೆ ಬಂದಿದ್ದಾರೆ. ಆದ್ರೂ ಸಹಿತ ಇಲ್ಲಿನ ಮೀನುಗಾರರು ಸಾಕಷ್ಟು ವಿರೋಧವನ್ನ ಮಾಡ್ತಾನೆ ಇದ್ದಾರೆ. ಯಾಕಂದ್ರೆ ವಿರೋಧ ಮಾಡ್ಲಿಕ್ಕೂ ಸಹಿತ ಮುಖ್ಯ ಕಾರಣ ಇದೆಯಪ್ಪ ಅಂದ್ರೆ, ಈ ಹಿಂದೆ ಸಾಕಷ್ಟು ಯೋಜನೆಗಳು ಇಲ್ಲಿ ಬಂದಂತ ಸಂದರ್ಭದಲ್ಲಿ ಆ ಭಾಗದ ಜನರಿಗೆ ಸಾಕಷ್ಟು ಭರವಸೆಯನ್ನ ಕೊಟ್ಟಿದ್ರು. ಆ ಭರವಸೆಯನ್ನ ಈಡೇರಿಸಲು ಅಲ್ಲಿನ ಸರ್ಕಾರ ಆಗಿರ್ಬೋದು, ಅದೇ ರೀತಿ ಆದಂತ ಆಡಳಿತ ವ್ಯವಸ್ಥೆ ಎಡವಿತ್ತು. ಆ ಹಿನ್ನೆಲೆಯಲ್ಲಿ ಈಗ ಇಲ್ಲಿನ ಮೀನುಗಾರರಾಗಿರ್ಬೋದು, ಅದೇ ರೀತಿ ಇನ್ನಿತರೆ ಜನರು ಇದಕ್ಕೆ ವಿರೋಧವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಬಗ್ಗೆ ಸರ್ಕಾರ ಸಂಪೂರ್ಣವಾದಂತ ಒಂದು ಜವಾಬ್ದಾರಿಯನ್ನ ಹೊತ್ಕೊಳ್ಬೇಕು. ಏನಪ್ಪಾ ಅಂದ್ರೆ, ಇಲ್ಲಿ ಮೀನುಗಾರರ ಮನೆಗಳು ಏನಾದ್ರೂ ಸ್ವಾಧೀನ ಆದ್ರೆ, ಅದ್ರ ಜೊತೆಗೆ ಇಲ್ಲಿನ ಕಡಲ ತೀರ ಏನಾದ್ರೂ ಸ್ವಾಧೀನ ಆದ್ರೆ ಅದಕ್ಕೆ ಮುಂದೆ ಪರಿಹಾರ ಏನ್ ಕೊಡ್ಬೋದು, ಅದ್ರ ಜೊತೆಗೆ ಇಲ್ಲಿನ ಬೇರೆ ಸಮುದಾಯದವರು ಸಹಿತ ಇದ್ದಾರೆ, ಅವರ ಕೃಷಿ ಭೂಮಿ ಹೋಗತ್ತೆ ಅಂದ್ರೆ ಭೂ ಸ್ವಾಧೀನ ಆಗತ್ತೆ ಎನ್ನುವಂತ ಒಂದು ಮಾಹಿತಿ ಕೂಡ ಇದೆ. ಆ ಕೃಷಿ ಭೂಮಿಗೆ ಏನೆಲ್ಲ ಪರಿಹಾರ ಕೊಡಬೇಕು, ಇವತ್ತಿನ ಅಲ್ಲಿ ಪರಿಸ್ಥಿತಿ ಹೇಗಿದೆ, ಇದನ್ನೆಲ್ಲ ಅವಲೋಕನ ಮಾಡಿ ಅವರಿಗೆ ಒಂದು ಸೂಕ್ತ ವ್ಯವಸ್ಥೆಯನ್ನ ಮಾಡಿಕೊಡಬೇಕಾದಂತ ಒಂದು ಜವಾಬ್ದಾರಿ ಸರ್ಕಾರದ ಮೇಲೆ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಈ ವಾಣಿಜ್ಯ ಬಂದರು ನಿರ್ಮಾಣ ಆದ್ರೆ ಏನೆಲ್ಲಾ ಉಪಯೋಗ ಆಗತ್ತೋ, ಅದೇ ರೀತಿ ಏನೆಲ್ಲ ಸಮಸ್ಯೆಗಳು ಆಗಬಹುದು ಎನ್ನುವಂತ ಬಗ್ಗೆಯೂ ಸಹಿತ ಸರ್ಕಾರ ಗಮನ ಹರಿಸಬೇಕಾದಂತ ಒಂದು ಅವಶ್ಯಕತೆ ಇದ್ದಿರುವಂತದ್ದು. ಒಟ್ಟಾರೆಯಾಗಿ ಹೇಳ್ಬೇಕಪ್ಪ ಅಂದ್ರೆ, ಈ ಸಾಧಕ ಬಾಧಕಗಳನ್ನ ನೋಡಿದ್ರೆ ಉತ್ತರ ಕನ್ನಡ ಜಿಲ್ಲೆಯ ಕೇಣಿಯಲ್ಲಿ ಬಂದರು ನಿರ್ಮಾಣ ಆದ್ರೆ ಸಾಕಷ್ಟು ಔದ್ಯೋಗೀಕರಣ ಆಗತ್ತೆ, ಸಾಕಷ್ಟು ಉದ್ಯೋಗ ಅವಕಾಶಗಳು ಸಿಗತ್ತೆ ಎನ್ನುವಂತಹ ಒಂದು ಮಾತಿದೆ. ಅದ್ರ ಜೊತೆಗೆ ಇಲ್ಲಿ ಎಷ್ಟು ಜನ ಮನೆ ಮಠಗಳನ್ನ ಕಳೆದುಕೊಳ್ಳುವಂತ ಒಂದು ಆತಂಕದಲ್ಲಿದ್ದಾರೋ ಅವರಿಗೆ ಸರ್ಕಾರ ಒಂದು ಭರವಸೆಯನ್ನ ಕೊಡಬೇಕಾದಂತ ಒಂದು ಅವಶ್ಯಕತೆ ಇದೆ, ಅನಿವಾರ್ಯತೆ ಇದೆ. ಸೂಕ್ತವಾದಂತ ಒಂದು ಪರಿಹಾರವನ್ನ ಕೊಡಲು ಸರ್ಕಾರ ಮುಂದೆ ಬರಬೇಕಾಗಿದೆ. ವೀಕ್ಷಕರೇ, ಇದಿಷ್ಟಾಗಿತ್ತು ಕೇಣಿ ವಾಣಿಜ್ಯ ಬಂದರು ನಿರ್ಮಾಣ ಆದ್ರೆ ಏನು ಪ್ರಯೋಜನ, ಅದ್ರ ಜೊತೆಗೆ ಇಲ್ಲಿನ ಮೀನುಗಾರರಾಗಿರ್ಬೋದು, ಇತರ ಸಮುದಾಯದವರು ಯಾಕೆ ವಿರೋಧವನ್ನ ಮಾಡ್ತಾ ಇದ್ದಾರೆ, ಅವರ ವಿರೋಧಕ್ಕೆ ಸರ್ಕಾರ ಏನೆಲ್ಲ ಜವಾಬ್ದಾರಿಯನ್ನ ಹೊತ್ತುಕೊಳ್ಬೇಕು ಎನ್ನುವಂತ ಒಂದು ಮಾಹಿತಿಯನ್ನ ತಿಳಿಸುವಂತ ಒಂದು ಪ್ರಯತ್ನ. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮ್ಗೆ ಸಿಗ್ತಾ ಇರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ News18.